ರಾಜ್ಯದಲ್ಲಿ ಕಳೆದ ಒಂದು ವಾರದಿಂದ ಕೋಲಾಹಲಕ್ಕೆ ಕಾರಣ ಆಗಿದಂತಹ ಪ್ರಕರಣ ಅಂತ ಹೇಳಿದ್ರೆ ಅದು ಹನಿ ಟ್ರ್ಯಾಪ್ ಯತ್ನ ಕೇಸ್. ಅಪ್ಪ ಮಗ ಇನ್ನೂ ಕೂಡ ಯಾಕೆ ದೂರನ್ನು ಕೊಡ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆ ಸಾರ್ವಜನಿಕರಲ್ಲೂ ಇತ್ತು. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಡಿಜಿ ಅಲೋಕ್ ಮೋಹನ್ ಅವರಿಗೆ ರಾಜೇಂದ್ರ ಅವರು ದೂರು ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಮಧ್ಯಾಹ್ನ 12:30ಕ್ಕೆ ಡಿಜಿ ಕಚೇರಿಗೆ ತೆರಳಿ ದೂರನ್ನ ಕೊಡ್ತಾರೆ ಅನ್ನೋದ್ರ ಮಾಹಿತಿ ಇದೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಏನು ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದನ್ನ ನೋಡ್ಬೇಕು ನಾವು. ಕಾನೂನು ತಜ್ಞರಿಂದೆಲ್ಲ ಸಲಹೆ ಪಡಿತಾ ಇದ್ದಾರೆ ಇವರು ಇದೇ ದೂರಿನ ವಿಚಾರವಾಗಿ ಅಂತೆಲ್ಲ ಕೇಳ್ಪಡ್ತಾ ಇದ್ವಿ. ಮೊನ್ನೆ ನೋಡಿದ್ರೆ ಯಾವುದೇ ರೀತಿಯಾದಂತಹ ಪ್ರೂಫ್ ಎಲ್ಲ ಇಲ್ಲ, CCTV ಎಲ್ಲ ಹಾಕಿಸ್ಬೇಕಾಗಿತ್ತು, ಹಾಕಿಸ್ಲಿಲ್ಲ, ಗೊತ್ತಿರಲಿಲ್ಲ ನಮ್ಗೆ ಅಲ್ಲಿಲ್ಲ ಅಂತೆಲ್ಲ ಹೇಳ್ತಾ ಇದ್ರು ಅವ್ರ ತಂದೆ. ಈಗ ಇವರು ಯಾವ್ಯಾವ ರೀತಿಯಲ್ಲಿ ದೂರು ಕೊಡ್ತಾರೆ, ದೂರಿನ ಜೊತೆಗೆ ಯಾವುದಾದ್ರೂ ಪ್ರೂಫ್ಗಳನ್ನು ಲಗತ್ತಿಸ್ತಾರಾ ಅಥವಾ ಒಂದು ಎನ್ಕ್ವೈರಿ ಥರ ಮಾಡಿ ಯಾರು ಕಲ್ಪ್ರಿಟ್ ಅಂತ ನೋಡಿ ನಮ್ಗೆ ರಿಪೋರ್ಟ್ ಕೊಡಿ ಅಂತ ಏನಾದರೂ ಹೇಳ್ತಾರ ಅನ್ನೋದನ್ನ ನೋಡಬೇಕು. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮುರಳಿ. 12:30ಕ್ಕೆ ಡಿಜಿ ಕಚೇರಿಗೆ ಬರ್ತಾರೆ ಅಂತ ಇನ್ನೊಂದು 10 ನಿಮಿಷಗಳ ಸಮಯ ಮಾತ್ರ ಬಾಕಿ ಇದೆ. ದೂರು ಕೊಡುವಂತಹ ಸಾಧ್ಯತೆ ಎಷ್ಟು, ಯಾವ ಥರದ್ದು ದೂರು ಇರಬಹುದು ಅಂತ ಅಂದರೆ FIRಗೆ ಲಾಯಕ್ಕಿರುವಂತಹ ದೂರ ಆಗಿರುತ್ತಾ ಅಥವಾ ಒಂದು ಇಂಟರ್ನಲ್ ಎನ್ಕ್ವೈರಿಯನ್ನು ಬಯಸ್ಬಿಟ್ಟು ಅವ್ರೇನಾದರೂ ದೂರು ಕೇಳ್ತಾ ಇದ್ದಾರಾ, ಹೇಗೆ ಅಂತ? ಮಮತಾ, ಬಹುತೇಕ ರಾಜಣ್ಣ ಅವರು ಕೊಟ್ಟಂತ ದೂರ ಏನಿತ್ತು ಅದೇ ದೂರಿನ ಮಾದರಿಯಲ್ಲಿಯೇ ರಾಜೇಂದ್ರ ಅವರು ಕೂಡ ಇದೇ ದೂರನ್ನು ಕೊಡುವಂಥದ್ದು. ಯಾಕೆಂದ್ರೆ ಪ್ರಮುಖವಾಗಿ ರಾಜಣ್ಣ ಅವರು ಕೊಟ್ಟಂತ ದೂರಿನಲ್ಲಿ ಯಾವುದೇ ರೀತಿಯ ಸಾಕ್ಷ್ಯಾಧಾರಗಳಿರುವಂಥದ್ದಾಗಲಿ ಅಥವಾ ಯಾರ ಮೇಲಾದರೂ ಸಸ್ಪೆಕ್ಟನ್ನು ಇಟ್ಕೊಂಡಾಗಲಿ ಯಾವುದೇ ರೀತಿಯ ದೂರನ್ನು ಕೊಟ್ಟಿರಲಿಲ್ಲ. ಕೇವಲ ಅವರು ಯಾವ ದಿನಾಂಕದಂದು ಆಯಿತು ಆ ದಿನಾಂಕದಂದು ಯಾರೋ ಇಬ್ಬರು ಅಪರಿಚಿತರು ಬಂದು ನನ್ನನ್ನು ಹನಿ ಟ್ರಾಪ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ರು. ಆ ಮಾಹಿತಿ ಗೊತ್ತಾದ ಬಳಿಕ ನಾನು ಅವರಿಗೆ ಏನು ಬುದ್ಧಿವಾದವನ್ನು ಹೇಳಿ ಕಳಿಸಿದೆ ಮತ್ತು ನನ್ನ ಬೆಂಬಲಿಗರು ಅವರ ಮೇಲೆ ಹಲ್ಲೆಯನ್ನು ಮಾಡಿ ಕಳಿಸಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತಾರೆ. ಆದರೆ ಯಾರು ಮತ್ತು ಯಾವ ಸಂದರ್ಭದಲ್ಲಿ ಈ ರೀತಿಯ ಪ್ರಯತ್ನಗಳು ನಡೀತು ಇದು ಯಾವುದನ್ನು ಕೂಡ ಎಲ್ಲೂ ಕೂಡ ಉಲ್ಲೇಖವನ್ನು ಮಾಡಿರಲಿಲ್ಲ ರಾಜಣ್ಣವರು. ಅದೇ ಮಾದರಿಯಲ್ಲಿ ರಾಜೇಂದ್ರ ಅವರು ಕೂಡ ದೂರನ್ನು ಕೊಡ್ತಾರೆ. ದೂರನ್ನು ಕೊಟ್ಟ ಬಳಿಕ ಆ ದೂರನ್ನು ಯಾವ ರೀತಿಯಲ್ಲಿ ಪರಿಗಣನೆಗೆ ತೆಗೆದುಕೊಳ್ತಾರೆ DG ಅವರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳನ್ನು ಕಲೆ ಹಾಕಬೇಕಿರುವಂಥದ್ದು. ಯಾಕಂದರೆ ನೆನ್ನೆ ಗೃಹ ಸಚಿವ ಪರಮೇಶ್ವರ್ ಅವರು ಮಾತಾಡೋ ಸಂದರ್ಭದಲ್ಲಿ ನಮಗೆ ಮನವಿಯನ್ನು ಕೊಟ್ಟಿದ್ರು. ಮನವಿಯನ್ನು ನಾನು DG ಅವರಿಗೆ ರವಾನೆಯನ್ನು ಮಾಡಿದ್ದೀನಿ, ಅವರು ಪರಿಶೀಲನೆಯನ್ನು ಮಾಡ್ತಾರೆ, ಅದಕ್ಕೆ ಸೂಕ್ತವಾದ ಸಾಕ್ಷ್ಯಾಧಾರಗಳಿದೆಯಾ ಏನು ಅನ್ನೋದ್ರ ಬಗ್ಗೆ ಪರಿಶೀಲನೆಯನ್ನು ಮಾಡ್ತಾರೆ. ಪರಿಶೀಲನೆ ಆದ ಬಳಿಕ FIR ಅನ್ನ ದಾಖಲನ್ನ ಮಾಡಬೇಕಾ ಅಥವಾ ಇಂಟರ್ನಲ್ ಎಂಕ್ವೈರಿಯನ್ನು ಮಾಡಬೇಕಾ ಅದ್ರ ಬಗ್ಗೆ ಒಂದು ತೀರ್ಮಾನವನ್ನು ಮಾಡ್ತಾರೆ ಅಂತೇಳಿ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ರು. ಅದೇ ಮಾದರಿಯಲ್ಲಿ ರಾಜೇಂದ್ರ ಅವರ ದೂರು ಕೂಡ ಇರ್ತದೆ. ಅದನ್ನ ಪರಿಶೀಲನೆಯನ್ನು ಮಾಡಬೇಕು. ಪರಿಶೀಲನೆಯನ್ನು ಮಾಡಿ ಸತ್ಯಾಸತ್ಯತೆಗಳು ಮತ್ತು ಅದಕ್ಕೆ ಪೂರಕವಾದ ಸಾಕ್ಷ್ಯಾಧಾರಗಳು ಸಿಕ್ಕಿದ್ರೆ ಬಳಿಕ ಮಾತ್ರ FIR ಅನ್ನ ದಾಖಲು ಮಾಡುವಂತ ಸಾಧ್ಯತೆಗಳು ಇರುವಂಥದ್ದು. ಸದ್ಯಕ್ಕೆ ರಾಜೇಂದ್ರ ಅವರು ಇನ್ನೊಂದು 10-15 ನಿಮಿಷದೊಳಗೆ ಬರ್ತಾರೆ. ಬಂದು ದೂರನ್ನು ಕೊಟ್ಟ ಬಳಿಕ ಆ ದೂರಿನಲ್ಲಿ ಯಾವ್ಯಾವ ರೀತಿಯ ಮಾಹಿತಿಯನ್ನು ಉಲ್ಲೇಖವನ್ನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಇರುವಂಥದ್ದು. ಮಮತಾ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಮುರಳಿ. ಸೊ ನಾನು ಹೇಳ್ತಾ ಇದ್ದೆ, 2 ರೀತಿಯ ಅವಕಾಶ ಇದೆ. ಒಂದು ಪ್ರಾಪರ್ ಇನ್ವೆಸ್ಟಿಗೇಷನ್ ಅಂದರೆ ಫಸ್ಟು ಇವ್ರು ಕಂಪ್ಲೇಂಟ್ ಕೊಡಬೇಕು, ಅದಕ್ಕೆ ಏನಾದರೂ ಪ್ರೂಫ್ ಕೊಡಬೇಕು, ಇಲ್ಲಾಂದರೆ ಇಂತಿಂತಿದ್ದವ್ರು ಮಾಡಿದ್ದಾರೆ ಅಂತ ಅನುಮಾನ ಇದೆ ಅಂತ ಹೇಳಿದ್ರೆ FIR ಆಗುತ್ತೆ. FIR ಆದಮೇಲೆ ಪ್ರೊಸೀಜರ್ಸ್ ಗೊತ್ತಲ್ಲ ನಿಮಗೆ, ಇವ್ರದ್ದು ಸ್ಟೇಟ್ಮೆಂಟ್ ಎಲ್ಲ ರೆಕಾರ್ಡ್ ಮಾಡ್ಕೊಳ್ತಾರೆ, ಪರಿಶೀಲನೆ ಮಾಡ್ತಾರೆ ಸ್ಥಳನ. ಇದು ಪ್ರಾಪರ್ ಇನ್ವೆಸ್ಟಿಗೇಷನು. ಇನ್ನೊಂದು ಕಡೆಗೆ ಎನ್ಕ್ವೈರಿ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಇದ್ದೆ ನಿಮಗೆ. ಎನ್ಕ್ವೈರಿ ಅಂದರೆ ಇಂಟರ್ನಲ್ದು ಒಂದು ರಿಪೋರ್ಟ್ ತರಿಸ್ಕೊಳ್ತಾರೆ, ಇವ್ರು ಮಾಡಿರುವಂತಹ ಆರೋಪ, ಸೊ ಯಾರ್ಯಾರ ಮೇಲೆ ಆರೋಪ ಇದೆ ಅಂತ, ಅವ್ರದ್ದೇನಾದರೂ ಟವರ್ ಲೊಕೇಶನ್ ಏನಾದರೂ ಈ ಹಂತದಲ್ಲಿ ಇತ್ತಾ, ಒಂದು ಸಿಂಡಿಕೇಟಾ ಇದು, ಆಮೇಲೆ ಹಳೆ ಪ್ರಕರಣಗಳಿಗೆ ಏನಾದರೂ ಲಿಂಕ್ ಆಗುತ್ತಾ ಅಂತೆಲ್ಲ ಹೇಳಿ ಒಂದು ರಿಪೋರ್ಟ್ ಮಾಡಿಕೊಂಡು ಅದನ್ನು ಗೃಹ ಇಲಾಖೆಗೆ ಸಬ್ಮಿಟ್ ಮಾಡೋ ಕೆಲಸ ಆಗುತ್ತೆ. ಸೊ ಇದರಲ್ಲಿ ಯಾವ ಚಾನ್ಸಸ್ ಜಾಸ್ತಿ ಇದೆ ಅನ್ನೋದು ಅವ್ರು ಕೊಡುವಂತಹ ಕಂಪ್ಲೇಂಟ್ನ ಪರಿ ಮೇಲೆ ಡಿಪೆಂಡ್ ಆಗಿರುತ್ತೆ.